ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ಆತ್ಮೀಯವಾದ ಸ್ವಾಗತ. ಒಂದು ಶಾಲೆ, ಆ ಶಾಲೆಯಲ್ಲಿ ಒಬ್ಬ ಬುದ್ಧಿವಂತ ಅಧ್ಯಾಪಕರಿದ್ದರು. ಆ ತರಗತಿಯ ಮಕ್ಕಳು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ರು ಮತ್ತು ಯಾವಾಗಲೂ ಜಗಳ ಆಡ್ಕೋತಾ ಇದ್ರು. ಇವ್ರಿಗೆಲ್ಲ ಪಾಠ ಕಲಿಸ್ಬೇಕು ಅಂತ ಆ ಅಧ್ಯಾಪಕರು ಒಂದು ಕೆಲಸ ಮಾಡಿದ್ರು. ನಾಳೆ ನೀವೆಲ್ಲರೂ ಕೂಡ 1 kg ಟೊಮೊಟೊನ ನಿಮ್ಮ ಶಾಲೆಯ ಬ್ಯಾಗಿನಲ್ಲಿ ಹಾಕೊಂಡು ಬನ್ನಿ ಅಂತ ಹೇಳಿದ್ರು. ಮಕ್ಕಳಿಗೆಲ್ಲ ಆಶ್ಚರ್ಯ, ಈ ಟೊಮೊಟೊ ಹಣ್ಣು ಇಟ್ಕೊಂಡು ಮೇಷ್ಟ್ರು ಏನು ಮಾಡಿಸ್ತಾರೆ ಅಂತ. ಏನಾದರೂ ಒಂದು ತಿನ್ನೋದು ಮಾಡಿಸಬಹುದು ಅಂತ ಆಸೆಯಿಂದ ಮಕ್ಕಳೆಲ್ಲ 1 kg ಟೊಮೊಟೊನ ಬ್ಯಾಗ್ನಲ್ಲಿ ಹಾಕ್ಕೊಂಡು ಬಂದರು. ಒಂದು ದಿನ ಆಯಿತು. ಏನು ಮಾಡೋದು ಇದರಲ್ಲಿ ಅಂತ ಮಕ್ಕಳು ಕೇಳಿದಾಗ ಆ ಮೇಷ್ಟ್ರು ಹೇಳಿದ್ರಂತೆ, ಏನೂ ಇಲ್ಲ, ಇದನ್ನು ವಾಪಸ್ ತೊಗೊಂಡು ಹೋಗಿ ಆದರೆ ಬ್ಯಾಗಿಂದ ತೆಗಿಬೇಡಿ, ಹಾಗೇ ಇರಲಿ, ಮತ್ತೆ ನಾಳೆ ತೊಗೊಂಬನ್ನಿ ಅಂತ. ಮಕ್ಕಳು ಅದನ್ನು ವಾಪಸ್ ತೊಗೊಂಡು ಹೋದರು. ಮಾರನೇ ದಿವಸ ತೊಗೊಂಬಂದರು. ಅಷ್ಟೊತ್ತಿಗಾಗಲೇ ಆ ಟೊಮೆಟೊ ಹಣ್ಣುಗಳು ಜಿಬಿ ಜಿಬಿ ಆಗಿಬಿಟ್ಟು ಆ ಪುಸ್ತಕಗಳ ಭಾರಕ್ಕೆ ನೀರು ಬಿಟ್ಕೊಳ್ಳೋದಕ್ಕೆ ಶುರುವಾಗಿತ್ತು. ಮಕ್ಕಳು ಹಾಗೂ ತಡ್ಕೊಂಡ್ರು. ಇನ್ನೊಂದು ದಿವಸ ಮನೆಗೆ ತೊಗೊಂಬನ್ನಿ ಅಂತ ಮೇಷ್ಟ್ರು ಹೇಳಿದ್ರಂತೆ. ಅಷ್ಟೊತ್ತಿಗೆ ಕೆಲವು ಟೊಮೆಟೊ ಹಣ್ಣುಗಳು ಕೊಳೆಯೋದಕ್ಕೆ ಪ್ರಾರಂಭ ಆಗಿತ್ತು, ನೀರು ಸುರಿಯೋದಕ್ಕೆ ಪ್ರಾರಂಭ ಆಗಿತ್ತು. ಆದರೆ ಮೇಷ್ಟ್ರು ಹೇಳಿದ್ದಾರೆ, ಟೊಮೆಟೊ ಹಣ್ಣನ್ನು ಬ್ಯಾಗಿನಿಂದ ತೆಗೆಯೋ ಹಾಗಿಲ್ಲ, ಕವರ್ನಲ್ಲಿ ಹಾಕಿ ಹೇಗಿಟ್ಟಿತ್ತೋ ಹಾಗೇ ಇತ್ತು. ಮಕ್ಕಳಿಗೆ ಆ ಬ್ಯಾಗ್ ಮುಟ್ಟೋದಕ್ಕೂ ಅಸಹ್ಯ ಆಗ್ತಾ ಇತ್ತು. ಹಾಗೇ ಮತ್ತದನ್ನು ಶಾಲೆಗೆ ತಂದರು. ಇಷ್ಟೊತ್ತಿಗಾಗಲೇ ಕೊಳೆತು ನಾರೋದಕ್ಕೆ ಶುರುವಾಗಿತ್ತು ಟೊಮೆಟೊ, ಮತ್ತು ಮಕ್ಕಳಿಗೆ ಆ ಬ್ಯಾಗನ್ನು ಮುಟ್ಟೋದಕ್ಕೆ ಕೂಡ ಅಸಹ್ಯ. ಆಗ ಇನ್ನೊಂದು ದಿನ ನೋಡ್ಬೋದಷ್ಟೇ ಅಂತ ಹೇಳಿ ಮಾರನೇ ದಿನ ಮಕ್ಕಳು ಆ ಮೇಷ್ಟ್ರಿಗೆ ಹೇಳಿದ್ರಂತೆ, ನಮಗೆ ಸಾಧ್ಯನೇ ಇಲ್ಲ, ಇನ್ನು ಈ ಟೊಮೊಟೊಗಳನ್ನು ನಾವು ಬ್ಯಾಗಲ್ಲಿ ಹಾಕೊಂಡು ಬರೋದೇ ಇಲ್ಲ, ನಾವಿದನ್ನು ಬಿಸಾಕ್ತೀವಿ, ಇಲ್ಲ ಅಂದರೆ ನಾವು ಶಾಲೆಗೆ ಬರೋದಿಲ್ಲ ಅಂತ ಹೇಳಿದ್ರಂತೆ. ಆಗ ಮೇಷ್ಟ್ರು ನಗ್ತಾ ಹೇಳಿದ್ರಂತೆ, ನೋಡಿ, ಒಂದಷ್ಟು ಟೊಮೊಟೊ ಹಣ್ಣು ಕೊಳೆತು ವಾಸನೆ ಬರೋಕ್ಕೆ ಶುರುವಾದರೆ ನಿಮ್ಗೆ ಅದನ್ನು ಮುಟ್ಟೋದಕ್ಕೆ ಕೂಡ ಅಸಹ್ಯ ಆಯಿತು. ಆದರೆ ನಮ್ಮ ಮನಸ್ಸಿನಲ್ಲಿ ದ್ವೇಷ, ಅನುಮಾನ, ಅಸೂಯೆ, ಈ ಥರದ ಅದೆಷ್ಟು ಕೊಳೆತ ಟೊಮೊಟೊ ಹಣ್ಣುಗಳ ಭಾವನೆಗಳನ್ನು ನಾವು ತುಂಬಿಕೊಂಡಿದ್ದೀವಿ. ಅದರ ಕೊಳೆತ ವಾಸನೆ ನಿಮ್ಮ ಶರೀರವನ್ನು ಎಷ್ಟು ಹಾಳು ಮಾಡ್ಬೋದು, ನಿಮ್ಮ ಮನಸ್ಸನ್ನು ಎಷ್ಟು ಹಾಳು ಮಾಡ್ಬೋದು, ಇದರಿಂದ ನಿಮ್ಮ ಜೀವನ ಎಷ್ಟೊಂದು ಹಾಳಾಗತ್ತೆ. ಆದ್ದರಿಂದಾನೇ ಯಾವತ್ತೂ ಕೂಡ ಮನಸ್ಸಿನಲ್ಲಿ ಒಳ್ಳೆ ಯೋಚನೆಗಳನ್ನು ಇಟ್ಕೋಬೇಕು. ಕೆಟ್ಟ ಯೋಚನೆಗಳನ್ನು ಅಲ್ಲಲ್ಲೇ ಹೊರಗೆ ಹಾಕಿಬಿಡಬೇಕು. ಯಾರ ಬಗ್ಗೆ ಆದರೂ ನಮಗೆ ದ್ವೇಷ ಇದ್ದರೆ, ಸಿಟ್ಟಿದ್ರೆ, ಇಂಥ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಬೆಳೆಸ್ತಾ ಹೋದರೆ ದಿನದಿಂದ ದಿನಕ್ಕೆ ನಮ್ಮ ಮನಸ್ಸು ಕೂಡ ಕೊಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಇದರ ಪರಿಣಾಮವಾಗಿ ನಮ್ಮ ದೇಹ ಕೂಡ ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಬೇಡದ ರೋಗಗಳು ಬರುತ್ತೆ. ಆಮೇಲೆ ಜೀವನ ಪೂರ್ತಿ ನೀವು ಅದಕ್ಕೆಲ್ಲ ಮಾತ್ರೆ ತಗೋಬೇಕಾಗತ್ತೆ. ನಮ್ಮನ್ನು ನಾವೇ ಹಾಳು ಮಾಡ್ಕೋಬೇಕು ಅಂದರೆ ಇಂಥ ಭಾವನೆಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟು ಪೋಷಿಸಬೇಕು. ಇದನ್ನು ನಿಮಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಹೀಗಾಗಿ ನಾನು ಈ ಒಂದು ಪರೀಕ್ಷೆಯನ್ನು ಮಾಡಿದೆ ಅಂತ ಹೇಳಿದ್ರಂತೆ. ಇಂಥ ಮಾತು ಜೀವನದಲ್ಲಿ ನಾವು ಕೂಡ ಇಂಥ ತಪ್ಪುಗಳನ್ನು ಮಾಡ್ತಾ ಇರ್ತೀವಲ್ವ. ಎಷ್ಟೋ ವರ್ಷದ ಕೆಳಗೆ ಯಾರೋ ಹೇಳಿದಂಥ ಒಂದು ಮಾತು ಇವತ್ತಿಗೂ ಇಟ್ಕೊಂಡು ಅವರನ್ನು ಮಾತಾಡಿಸದೇ ಕೂತಿರ್ತೀವಿ. ಅಥವಾ ಯಾರ ಹತ್ರನೋ ಮಾತಾಡ್ಬೇಕಾದ್ರೆ ಇವ್ರು ನನ್ನನ್ನು ಅವತ್ತು ಈ ರೀತಿ ನಡೆಸ್ಕೊಂಡಿದ್ರು ಅಂತ ಮತ್ತೆ ಮತ್ತೆ ಆ ಗಾಯವನ್ನು ಕೆರೆದು ಹಸಿ ಮಾಡ್ಕೊತಾ ಇರ್ತೇವೆ. ಕಹಿ ನೆನಪುಗಳನ್ನು ಆದಷ್ಟು ಮರೆಯುವಂಥ ಪ್ರಯತ್ನ ಮಾಡಬೇಕು. ಅದನ್ನು ನಮ್ಮ ಜೀವನದಿಂದನೇ ತೆಗೆದು ಹಾಕ್ಬಿಡ್ಬೇಕು. ಆಗ ಮನಸ್ಸು ಮತ್ತು ದೇಹ ಎರಡೂ ಆರೋಗ್ಯವಾಗಿರುತ್ತೆ. ಮತ್ತು ಬೆಳವಣಿಗೆ ಕಡೆ ನಾವು ನಮ್ಮ ಫೋಕಸನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಈ ಕೊಳೆತ ಟೊಮೊಟೊ ಹಣ್ಣುಗಳ ವಾಸನೆ ಹೇಗೆ ಮಕ್ಕಳನ್ನು ಕಾಡ್ತೋ, ಕೆಟ್ಟ ಯೋಚನೆಗಳ ಇಂಥ ಒಂದು ಕೊಳಕು ವಾಸನೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹದಲ್ಲಿ ನಿರಂತರವಾಗಿ ನಮ್ಮನ್ನು ಬಾಧಿಸ್ತಾ ಇರುತ್ತೆ. ಇದೆಲ್ಲದರಿಂದ ಯಾರಾದರೂ ನಮ್ಮ ಹತ್ತಿರ ಬರೋದಕ್ಕೆ ಪ್ರಯತ್ನ ಪಟ್ಟರೆ ನಾವು ಅವರನ್ನೂ ಕೂಡ ನೋಯಿಸ್ತಾ ಇರ್ತೀವಿ. ಈ ಅನುಭವ ನಿಮಗೆ ಖಂಡಿತ ಆಗಿರುತ್ತೆ. ಆದ್ದರಿಂದನೇ ಮನಸ್ಸಿನಿಂದ ಈ ಕೊಳೆತ ಟೊಮೊಟೊ ಹಣ್ಣುಗಳ ಕೆಟ್ಟ ಯೋಚನೆಗಳನ್ನು ಇವತ್ತೇ ಬಿಸಾಕ್ಬಿಡಿ. ನಾಳೆಯಿಂದ ನಾವೆಲ್ಲರೂ ಕೂಡ ಒಂದು ಹೊಸ ಜೀವನವನ್ನು ಪ್ರಾರಂಭ ಮಾಡೋಣ, ಹೊಸತನವನ್ನು ಅಪ್ಪಿಕೊಳ್ಳೋಣ.